ಫ್ರೆಂಡ್ಸ್, ಈ ದಿನ ನಾನು ಅವರೆಬೇಳೆ ಕರಿಯೋದನ್ನು ತೋರಿಸ್ತಾ ಇದ್ದೀನಿ. ಈಗ ಅವರೆಬೇಳೆ ಸೀಸನ್ ಆಗಿರೋದು, ಅವರೆಕಾಳು ಸೀಸನ್ ಆಗಿರೋದ್ರಿಂದ ಅವರೆಕಾಳನ್ನ ನೆನೆಸ್ಬಿಟ್ಟು ಬೇಳೆನ ತೆಗೆದಿಟ್ಕೊಂಡಿದ್ದೀನಿ ಹಿಸ್ಕ್ಬಿಟ್ಟು. ಅದನ್ನ ಈಗ ಬಟ್ಟೆ ಮೇಲೆ ಒಣ ಹಾಕಿದ್ದೆ, ನಾನು ಟವಲ್ ಮೇಲೆ ಒಣ ಹಾಕ್ಬಿಟ್ಟು ಸ್ವಲ್ಪ ಈ ಟಿಶ್ಯೂನಿಂದ ಸ್ವಲ್ಪ ಹಸಿ ನೀರೆಲ್ಲ ಹೋಗೋ ಹಾಗೆ ಪ್ರೆಸ್ ಮಾಡಿದ್ದೀನಿ. ನಂತರ ಇದನ್ನ ಕರಿಬೇಕು. ಈಗ ಎಣ್ಣೆ ಕಾದಿದೆ ಫ್ರೆಂಡ್ಸ್, ಅವರೆಬೇಳೆ ಹಾಕ್ತಾ ಇದ್ದೀನಿ. ಇದು ಅವರೆಬೇಳೆ ಎಲ್ಲ ಕರ್ದಿದ್ದ ಆದ್ಮೇಲೆ ಇದು ಮೇಲ್ಗಡೆ ಬಂದು ನಿಂತ್ಕೊಳ್ಳುತ್ತೆ. ಅವಾಗ ಇದು ಆಗಿದೆ ಅಂತ ಅರ್ಥ. ಇಲ್ಲ ಅಂದ್ರೆ ಹಸಿದಿದ್ದಾಗ ಕೆಳಗಡೆನೆ ಇರುತ್ತೆ. ಈಗ ಇದಾಗಿದೆ, ಇನ್ನೊಂದು ಸೆಕೆಂಡ್ ಬಿಟ್ಟು ತೆಗಿತೀನಿ. ಇದು ರೆಡಿ ಆಗಿದೆ. ಈಗ ಶೇಂಗಾ ಬೀಜ ಹಾಕ್ತಾ ಇದ್ದೀನಿ. ಆಗಿದೆ ಫ್ರೆಂಡ್ಸ್ ಇದು. ಫ್ರೆಂಡ್ಸ್, ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ. ತೆಂಗಿನಕಾಯಿ ಹೆಚ್ಚಿಟ್ಕೊಂಡಿರೋದನ್ನ. ಇದು ಒಣ ಕೊಬ್ಬರಿ. ಇದು ಸ್ವಲ್ಪ ಕೆಂಪಾದ ತಕ್ಷಣ ತೆಗಿಬೇಕು ಎಣ್ಣೆಯಲ್ಲಿ. ಫ್ರೆಂಡ್ಸ್, ಕೊಬ್ಬರಿ ಆಗಿದೆ, ಒಣ ಕೊಬ್ಬರಿ ಕರ್ದಾಗಿದೆ, ತೆಗಿತಾ ಇದ್ದೀನಿ. ಈಗ ಕರ್ಬೇವು ಹಾಕ್ತಿದ್ದೀನಿ ಫ್ರೆಂಡ್ಸ್. ಕರ್ಬೇವು ಆಮೇಲೆ ಒಣಮೆಣಸಿನ್ಕಾಯಿ. ಕರ್ಬೇವು ಹಾಕಿದಾಗ ತೆಗಿಬೇಕು. ಫ್ರೆಂಡ್ಸ್, ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಹಾಗೆ ಇದು ಕಲರಿಗೋಸ್ಕರ ಕಾಶ್ಮೀರಿ ರೆಡ್ ಚಿಲ್ಲಿ ಹಾಕ್ತಾ ಇದ್ದೀನಿ. ಹಾಗೆ ಹುರಿದ ಜೀರಿಗೆ ಪೌಡರ್ ಹಾಕ್ತಾ ಇದ್ದೀನಿ, ಒಂದು ಅರ್ಧ ಸ್ಪೂನು. ಹಾಗೆ ಗರಂ ಮಸಾಲ ಹಾಕ್ತಾ ಇದ್ದೀನಿ, ಒಂದು ಅರ್ಧ ಸ್ಪೂನು. ಹಾಗೆ ನಾರ್ಮಲ್ ಖಾರದ ಪುಡಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಹಿಂಗ್ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಧನಿಯಾ ಪೌಡರ್ ಹಾಕ್ತಾ ಇದ್ದೀನಿ. ಇಲ್ಲದೆ ಇದ್ರೆ ಅದು ಅಪೂರ್ಣ ಆಗ್ಬಿಡುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಚಾಟ್ ಮಸಾಲ ಹಾಕ್ತಾ ಇದ್ದೀನಿ, ಒಂದು ಅರ್ಧ ಸ್ಪೂನು. ಇದು ಖಾರ ಪುಡಿ ಇನ್ನೊಂದು ಸ್ವಲ್ಪ ಬೇಕಂದ್ರೆ ಹಾಕೋಬಹುದು, ನಾನು ಸ್ವಲ್ಪ ಹಾಕಿದ್ದೀನಿ. ನೀವು ಒಣ ಕೊಬ್ಬರಿ ಹಾಗೂ ಒಣಮೆಣಸಿನ್ಕಾಯಿ ಇದು ಯಾವುದು ಬೇಡ ಅಂತ ಹೇಳಿದ್ರೆ ಬರೀ ಅವರೇ ಬೇಳೆದೇನೆ ಕರೆದ್ಬಿಟ್ಟು ಇದೇ ಥರನೇ ಮಸಾಲ ಹಾಕೊಂಡು ಮಾಡ್ಕೋಬೋದು ಫ್ರೆಂಡ್ಸ್. ನಾನು ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಮಾಡಿದ್ದೀನಿ. ಫ್ರೆಂಡ್ಸ್, ಈಗ ಅವರೆಬೇಳೆ ಕರ್ದಿರೋದು ರೆಡಿ ಆಗಿದೆ. ನೀವು ಮನೇಲಿ ಮಾಡ್ಕೊಂಡು ತಿನ್ನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.